ಮಾಡ್ತಾರೆ. ನೀವು ವಿಸಿಟ್ ಮಾಡಿದ್ರಿ, ಇದ್ರ ಬಗ್ಗೆ ಕೇಳಿದ್ದೆ ನಾನು. ಸೊ ಈ ಒಂದು ಸಮಾಜಮುಖಿ ಕಾರ್ಯ ಸುಮಾರು 4 ತಿಂಗಳಿಂದ ನಡೀತಾ ಇದೆ. ಸೊ ಇಟ್ಸ್ ಎ ಗುಡ್ ಇನಿಷಿಯೇಟ್. ಅನ್ನದಾತರು ಅಂತಲೇ ಹೇಳ್ಬೋದು. ಸರಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಊಟ ಮಾಡಿದ್ದಾರೆ ಆಲ್ರೆಡಿ. ಆ್ಯಂಡ್ ನಾವಿಲ್ಲಿ ಬಂದು ನೋಡಿದಾಗ ಎಷ್ಟು ಕ್ರೌಡ್ ಅಂದರೆ ಆಫ್ಟರ್ 1 o'clock ತುಂಬ ಕ್ರೌಡ್ಸ್ ಇರುತ್ತೆ. ಮತ್ತು ಊಟ ಎಷ್ಟು ಹೈಜಿನಿಕ್ ಆಗಿದೆ. ಅದು ಮದುವೆ ಮನೆಗೆ ಹೋದರೆ ಅದ್ರ ಫಂಕ್ಷನ್ಗೆ ಹೋದ್ರೆ ಸಿಗುತ್ತಲ್ಲ, ವೆರೈಟಿ ಅನ್ನ ಸಾರು ಪಲ್ಯ ಬಜ್ಜಿ ಹಪ್ಪಳ ಎಲ್ಲ ಥರನೂ ಊಟ ಇದೆ. ನಾಟ್ ಜಸ್ಟ್ ಊಟ ಹಾಕೋದಂದರೆ ಬರೀ ಅನ್ನ ಸಾರು ಕೊಡೋದು ಮೊಸರನ್ನ ಕೊಡೋದು ಆ ಥರ ಎಲ್ಲ. ಅಷ್ಟು ಒಂದು ಅದ್ಭುತವಾಗಿ ತುಂಬ ಇಂಟ್ರೆಸ್ಟಿಂದ ನಾನು ಸೇವೆ ಮಾಡಲೇಬೇಕು ಅಂತ ಮಾಡ್ತಾ ಇದ್ದಾರೆ ವಿಜಯ್ ಟಾಟಾ ಸರ್ ಮತ್ತು ಅವ್ರ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಗುಡ್ ಇನಿಷಿಯೇಟ್ ತೊಗೊಂಡು ಮಾಡ್ತಿರೋದಕ್ಕೆ ನಾವು ಕೂಡ ಭಾಗಿಯಾಗಿದ್ದೀವಿ, ನಮ್ಮ ಪುಣ್ಯ ಅಂತ ಹೇಳ್ಬೋದು. ಮತ್ತು ಹೇಳ್ತಾ ಇದ್ರು ಆಂಟಿ ಒಳಗಡೆ ಈ ಪ್ರಿಮೈಸಸಲ್ಲಿ ಊಟ ಮಾಡಿದ್ರೆ ಏನೋ ಒಂದು ಡಿವೈನ್ ಫೀಲು, ಮತ್ತು ಇಲ್ಲಿ ಊಟದ ಟೇಸ್ಟೇ ಬೇರೆ. ಮತ್ತು ಸುಮಾರು ಜನ ಕೆಲವರು ಇಲ್ಲಿ ಬಂದು ಊಟ ಮಾಡಿದವ್ರಿಗೆ ಡಿಫ್ರೆನ್ಸಸ್ ಆಗಿದೆ ಅವ್ರ ಲೈಫಲ್ಲಿ. ಹಂಗೆ ನಾನು ಅದೇ ಹೇಳ್ತಿದ್ದೆ, ಮೇ ಬಿ ಐ ಆಮ್ ಗೋನ್ ಟು ಸಿ ದ ಡಿಫ್ರೆನ್ಸಸ್. ಸೊ ಐ ಕ್ಯಾನ್ ವಿಟ್ನೆಸ್ ಈ ಒಂದು ಗುಡ್ ಇನಿಷಿಯೇಟ್. ಸಮಾಜಮುಖಿ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚೆಚ್ಚು ರೀತಿ ಈ ಪ್ರಜಾ ಸಮಯ 2 ಕೊಲ್ಯಾಬ್ ಆಗಿ ಒಂದಾಗಿ ಈಗ ಮುಂದೆ ಬಂದಿದೆ. ವಿಜಯ್ ಟಾಟಾ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ದಷ್ಟೇ ಅಲ್ಲ, ನೀವು ಊಟ ಟೇಸ್ಟ್ ಮಾಡಿದ್ರಿ. ಆ್ಯಕ್ಚುಲಿ ಊಟ ಹಾಕೋಕ್ಕೆ ಬಂದಿದ್ವಿ ನಾವು, ಊಟ ಎಲ್ಲರಿಗೂ ಬಡಿಸೋಣ ಅಂತ. ಅಷ್ಟು ಫ್ರೆಶ್ ಊಟ ಮತ್ತು ಆ ಸ್ಮೆಲ್ಗೆ, ಆ ಬಿಸಿ ಬಿಸಿ ಇದಕ್ಕೆ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸು ಶುರು ಆಗೋಯ್ತು. ಅದಕ್ಕೆ ಅಲ್ಲೇ ತೊಗೊಂಡು ಊಟ ಕ್ಯೂನಲ್ಲಿ ತೊಗೊಂಡು ಅವ್ರು ಹೆಂಗೆ ಮಾಡ್ತಾರೆ ಎಲ್ಲ ಮಾಡಿದ್ವಿ. ಆ ಬಿಸಿ ಬಿಸಿಗೆ ಶೆಕೆಯಲ್ಲಿ ಊಟ ಮಾಡಿದ್ದು, ಆ ರುಚಿ ಸವಿದು ತುಂಬ ಖುಷಿ ಆಯಿತು. ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಆಮೇಲೆ ನಮ್ಮ ಕೋಸ್ಟರ್ಸ್ ಎಲ್ಲ ಬಂದಿದ್ದಾರೆ, ಇವರು ಮಾತಾಡ್ತಾರೆ ಹೇಳಿ. ಇನ್ನೇನೆಲ್ಲ ಅವರು ಹೇಳ್ಬಿಟ್ಟಿದ್ದಾರೆ, ನಾನೇನಾದರೂ ಉಳಿಸ್ತೀರೇನೋ. ಎಲ್ಲರಿಗೂ ನಮಸ್ಕಾರ. ನನಗೆ ವಿಜಯ್ ಸರ್ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾದಕ್ಕೆ ಭಾಳ ಖುಷಿ ಆಯಿತು. ನಾನು ಏನಕ್ಕೆ ಸರ್ ಈ ಥರದ್ದೊಂದು ಅನ್ನೋದು ಏನೋ ಒಂದು ಏಮ್ ಇಟ್ಕೊಂಡು ಮಾಡ್ತಾರಲ್ವ, ಏನೋ ಒಂದು ಇದಾಗಲಿ ಅಂತ ಅವ್ರು ಹೇಳಿದ್ರು. 0 ಎಕ್ಸ್ಪೆಕ್ಟೇಷನ್. ನನಗೆ ಈ ಕೆಲಸ ಮಾಡಬೇಕು, ಎಲ್ಲರಿಗೂ ಅನ್ನದಾನ ಮಾಡಬೇಕು ಅಂತ 0 ಎಕ್ಸ್ಪೆಕ್ಟೇಷನಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅದು ಭಾಳ ಖುಷಿ ಆಯಿತು. ಈ ಥರದ್ದೊಂದು ಸುದಿನ ಒಂದು 100 days ಮುಗಿದು ಒಂದು 2.5 ಲಕ್ಷಕ್ಕೆ ಮೀರಿ ಎಲ್ಲರೂ ಇಲ್ಲಿ ಬಂದು ಊಟವನ್ನು ಮಾಡಿದ್ದಾರೆ ಅಂದರೆ ಇದು ದೊಡ್ಡ ಅಚೀವ್ಮೆಂಟು. ಬೇರೆ ಎಲ್ಲದಕ್ಕಿಂತಲೂ ಅನ್ನದಾನ ಭಾಳ ದೊಡ್ಡ ದಾನ, ಶ್ರೇಷ್ಠ ದಾನ ಆಗಿರೋದ್ರಿಂದ ನಮ್ಮ ವಿಜಯ್ ಟಾಟಾ ಸರಾಗಿ ಪ್ರಜಾ ಸಮಯ 2 ಕೊಲಾಬ್ರೇಟ್ ಆಗಿ ಈ ಥರದ್ದೊಂದು ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ 2.5 ಲಕ್ಷ ಜನ ಊಟ ಮಾಡ್ತಾರೆ ಅನ್ನೋದು ಅದು ಬೆಂಗಳೂರಂಥ ಪ್ರದೇಶದಲ್ಲಿ ಗ್ರೇಟೆಸ್ಟ್ ವಿಚಾರ. ವಿಜಯ್ ಟಾಟಾ ಸರ್ಗೆ ಪೂರ್ವಕ ಧನ್ಯವಾದ. ಯಾಕಂದರೆ ಎಲ್ಲರಿಗೂ ಆ ಥರದ್ದೊಂದು ಮನಸ್ಸು ಇರೋದಿಲ್ಲ. ಬಟ್ ಈಗ ಅವರು ಮನಸ್ಸು ಮಾಡಿ ಈ ಥರದ್ದೊಂದು ಒಳ್ಳೆ ಕಾರ್ಯವನ್ನು ಮಾಡ್ತಿದ್ದಾರೆ ಅಂದರೆ ಭಾಳ ಖುಷಿ ಆಯಿತು. ನಾನು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದು ನಮ್ಗೆ ತುಂಬ ಖುಷಿ. ಎಲ್ಲರ ಪ್ರೀತಿಯ ಪವರ್ ಸ್ಟಾರ್ ವಿರಾಟ್ ಕೊಹ್ಲಿ ಸರ್ ಇವರ ಜನ್ಮದಿನ. ಸರ್ ಎಲ್ಲೇ ಇದ್ರೂ, ಯಾವುದೇ ರೂಪದಲ್ಲಿ ಇದ್ರೂ ಅವ್ರ ಆತ್ಮಕ್ಕೆ ಯಾವಾಗಲೂ ಭಗವಂತ ಖುಷಿ ಕೊಡಲಿ ಅಂತ ಹೇಳ್ತಾ ನಮ್ಮ ಮಾತು ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಪ್ರಜಾ ಹಾಗೂ ಸಮಯ ಚಾನಲ್ ಮಾಲೀಕರಾದಂಥ ನಮ್ಮ ವಿಜಯ್ ಸರ್ ಅವರು ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಇವ್ರ ಬಗ್ಗೆ ಮಾತಾಡೋದಕ್ಕೆ. ಏಕೆಂದರೆ ಸರಿ ಸುಮಾರು 100 ದಿವಸ ಕಂಪ್ಲೀಟ್ ಆಗಿದೆ ಅನ್ನದಾನ ಮಾಡ್ತಾನೆ ಇದ್ದಾರೆ. ಬೆಳಗ್ಗೆ ನಾಷ್ಟ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು. ಅಂದರೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 7 ಗಂಟೆವರೆಗೂ ಇದನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಇವರು ನಿರಂತರವಾಗಿ ಇದನ್ನು ಮಾಡ್ತೀನಿ ಅಂತ ಒಂದು ಪಣ ತೊಗೊಂಡಿದ್ದಾರೆ. ಸೊ ಇವ್ರಿಗೆ ಒಳ್ಳೆಯದಾಗಬೇಕು. ಯಾಕೆಂದರೆ ಒಂದು ವ್ಯಕ್ತಿತ್ವ ಇರೋ ಒಬ್ಬರು ಮನುಷ್ಯರು. ಸೊ ಇವ್ರು ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮನ್ನ ಇಲ್ಲಿ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಒಳ್ಳೆ ಪಾಸಿಟಿವ್ ವೈಬ್ಸು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಪ್ರಜಾ ಟಿ ವಿ ಮತ್ತು ಸಮಯ ಟಿ ವಿ ಎಲ್ಲರೂ ನೋಡ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಫ್ಯಾಮಿಲಿ ಹಿಂದೆ ಈ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ಇವ್ರು ಮಡದಿನೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಇವರಿಬ್ಬರೂ ನೋಡಿ ಕಲಿಯೋದು ತುಂಬ ಇದೆ. ಸೊ ನಮಗೂ ಒಂಥರ ಇನ್ಸ್ಪಿರೇಷನ್. ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಜಯ ಅಂಜನೇಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ಅವ್ರು ಬಂದಮೇಲೆ ಇನ್ನೂ ಇನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ ಎಲ್ಲರಿಗೆ.
ಎಲ್ಲರೂ ಒಳ್ಳೇದಾಗಲಿ ಅಂತ ನೋಡ್ತೀವಿ ಸರ್ ಮುಂದಕ್ಕೆ ಪ್ರೊಡ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ ಅದು ಮಾಡ್ತಾರೆ. ಸರ್ ಅವಾಗಲಿಂದ ಸಿಕ್ಕಿರಲಿಲ್ಲ ನೀವು, ಸೊ ಅನ್ನದಾನ ಕಾರ್ಯಕ್ರಮ ಮಾಡಬೇಕು ಅಂತ ಯಾವಾಗಲಿಂದ ಅನ್ಕೊಂಡು ಅಂದರೆ ಮುಂಚೆ ನಮ್ಮದು 10 ವರ್ಷ ಇದ್ದಿತ್ತು, ಆರ್ಫನೇಜ್ ಇತ್ತು ನಮ್ಮದು, ಒಂದು 40 ಜನ ಮಕ್ಕಳನ್ನ ಸಾಕಿದ್ವಿ. ಈ ಕೊರೋನಾ ಟೈಮಲ್ಲಿ ಮುಚ್ಚಿದ್ವಿ, ಯಾಕೆಂದರೆ DC ಅವರು ಒಪ್ಪಲಿಲ್ಲ ಮನೆ ಕಲಿಸ್ಬೇಕಂತ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ವಿ ಸರ್. ಮುಂಚೆಯಿಂದ ಇದು ಕಾರ್ಯಕ್ರಮಗಳಿದೆ ನಮ್ಮದು ಮಾಮೂಲಾಗಿ. ಸರ್ ಮುಂದಿನ ದಿನಗಳಲ್ಲಿ ಮತ್ತೆ ಅನ್ನದಾನ ಶುರು ಮಾಡ್ತೀವಿ, ಎಲ್ಲ ಕಂಟಿನ್ಯೂ ಮಾಡ್ತೀವಿ ಅದು ನಮ್ಮ ಕೊನೆಯವರೆಗೂ ಕಂಟಿನ್ಯೂ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.